ಅಮ್ಮ ಭಗವಂತನ ದೈವಿಕ ವರದಾನ್. ಒಂದು ಸಣ್ಣ ಮಗು ಭಗವಂತನನ್ನು ಪ್ರಶ್ನಿಸಿತು, ಪ್ರಭು, ಎಲ್ಲರೂ ಹೇಳುತ್ತಿದ್ದಾರೆ ನಾಳೆ ನೀನು ನನ್ನನ್ನು ಭೂಮಿಗೆ ಕಳಿಸುತ್ತೀಯಂತೆ. ಆದರೆ ನಾನು ಅಲ್ಲಿ ಒಬ್ಬಂಟಿಯಾಗಿರಬೇಕೆ? ನಾನು ಬದುಕುವುದಕ್ಕೆ ಹೇಗೆ? ಭಗವಂತನು, ನೀನು ಭಯಪಡಬೇಡ, ನಿನ್ನನ್ನು ನೋಡಿಕೊಳ್ಳಲು ಭೂಮಿಯ ಮೇಲೆ ಈಗಾಗಲೇ ಒಬ್ಬ ದೇವತೆ ಇದ್ದಾಳೆ. ಆಕೆ ನಿನ್ನನ್ನು ಪ್ರೀತಿಸುತ್ತಾಳೆ, ರಕ್ಷಿಸುತ್ತಾಳೆ, ನಿನ್ನ ನೋಡುತ್ತಾಳೆ, ನಿನ್ನೊಡನೆ ಆಡುತ್ತಾಳೆ, ನಿನ್ನನ್ನು ಹಾಡಿ ಮಡಿಲಲ್ಲಿ ಉಸಿರಾಡಿಸುತ್ತಾಳೆ. ನೀನು ಅಳಿದರೆ ಆಕೆ ಕೂಡ ಕಣ್ಣೀರು ಹಾಕುತ್ತಾಳೆ. ಮಗು, ಆದರೆ ಪ್ರಭು, ನಾನು ಮಾತಾಡಲು ಬರುವುದಿಲ್ಲ. ನನ್ನ ಭಯವನ್ನು ಹೇಗೆ ಹೇಳಿಕೊಳ್ಳಲಿ? ಭಗವಂತನು, ನೀನು ಮಾತಾಡುವ ಅಗತ್ಯವಿಲ್ಲ. ಆ ದೇವತೆ ನಿನ್ನ ಹೃದಯವನ್ನೇ ಜೊದುತ್ತಾಳೆ. ನಿನ್ನ ಪೋಷಣೆಗೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡುತ್ತಾಳೆ. ನೀನು ಎಷ್ಟೇ ದುರ್ಬಲನಾದರೂ ಆಕೆ ನಿನ್ನನ್ನು ಯಾವತ್ತೂ ತೊರೆದೊಡದು. ಮಗು, ಪ್ರಭು, ಆ ದೇವತೆ ಯಾರು? ಅವಳ ಹೆಸರು ಏನು? ಭಗವಂತನು, ಅವಳ ಹೆಸರು ಅಮ್ಮ. ಈ ಭೂಮಿಯಲ್ಲಿ ದೇವರ ರೂಪವೇ ಅಮ್ಮ. ಅವಳ ಪ್ರೀತಿ, ಅವಳ ತ್ಯಾಗ, ಅವಳ ಬಲ, ಅದು ದೈವತವನ್ನೇ ಮೀರಿಸುವ ಪ್ರೀತಿ.